ಕಬ್ಬಿನ ಬೆಳೆಗಾರರಿಗೆ ಏನು FRP ದರ ನಿಗದಿ ಮಾಡಿದ್ದಾರೆ 3,400 ರೂಪಾಯಿ 10.75 ಇಳುವರಿಗೆ ನಿಗದಿ ಮಾಡಿರ್ತಕ್ಕಂಥ ಮಾನದಂಡ ಸರಿಯಾಗಿಲ್ಲ. ಯಾಕೆಂದರೆ ಈ ಸರಿ ಕಬ್ಬಿನ ಒಂದು ಬೆಳೆಗೆ ಬರಗಾಲದ ಭೀತಿಯಿಂದ ಉತ್ಪಾದನೆ ಮತ್ತು ಇಳುವರಿ ಕಡಿಮೆಯಾಗಿದೆ. ಕಡಿಮೆ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ರೈತನ ಖರ್ಚು ಜಾಸ್ತಿ ಆಗಿದೆ. ಇಂಥ ಸನ್ನಿವೇಶದಲ್ಲಿ ಇವತ್ತು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ FRP ದರವನ್ನು ಯಾವುದೇ ಕಾರಣಕ್ಕೂ ರೈತರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಏನು ಕಾರ್ಖಾನೆಗಳಿಂದ ಈಗಾಗಲೇ 700 ಕೋಟಿ ಹಣ ಬರಬೇಕಾಗಿರತಕ್ಕಂಥ ಹಣಕ್ಕೆ ಸರ್ಕಾರ ಸಕ್ಕರೆ ಕಾರ್ಖಾನೆಗಳನ್ನು ಮುಟ್ಗೋಲು ಹಾಕೊಂಡು ಸಕ್ಕರೆಯನ್ನು ಮಾರಾಟ ಮಾಡಿ ರೈತರಿಗೆ ಬಡ್ಡಿ ಸಮೇತ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ 700 ಕೋಟಿ ಕಳೆದ 8 ತಿಂಗಳಿಂದ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಪಾವತಿ ಮಾಡಿಲ್ಲ. ಬೆಳಗಾವಿ, ಬಾಗಲಕೋಟೆ, ಗುಲ್ಬರ್ಗ, ಬಿಜಾಪುರ ಮತ್ತಿತರ ಜಿಲ್ಲೆಗಳಲ್ಲಿ ಕೊಟ್ಟಿಲ್ಲ. ಅದೆಲ್ಲದರ ಜೊತೆಗೆ ಕಬ್ಬು ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವರ್ಷ ರೈತರಿಗೆ ಸಕ್ಕರೆ ಕಾರ್ಖಾನೆಗಳೇ ಕೆಲವೊಂದು ಕಡೆ ಎಕರೆಗೆ 8,000 ರೂಪಾಯಿ ಬೋನಸ್ ಕೊಡ್ತೀವಿ, ನೀವು ಕಬ್ಬು ಬೆಳೀರಿ ಅಂತ ಒತ್ತಡ ತರ್ತಾ ಇದ್ದಾರೆ. ಅಂದರೆ ಕಬ್ಬು ಬೆಳೆಗಾರರು ಇವತ್ತು ಯಾವ ಮಟ್ಟಕ್ಕೆ ಸಕ್ಕರೆ ಕಾರ್ಖಾನೆಗಳಿಗೆ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ರೈತರು ಜಾಗೃತರಾಗಬೇಕು. ಈ ವರ್ಷ ಕಬ್ಬನ್ನು ಪೂರೈಕೆ ಮಾಡಲಿಕ್ಕೆ ಮೊದಲು ಕೂಡ ಯೋಚನೆ ಮಾಡ್ಕೊಳ್ಳು. ಯಾರು 1 ಟನ್ ಕಬ್ಬಿಗೆ ಕನಿಷ್ಠ 4,000 ರೂಪಾಯಿ ಕೊಡ್ತಾರೆ, ಅವರಿಗೆ ನಮ್ಮ ಕಬ್ಬನ್ನು ಪೂರೈಕೆ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನು ಮಾಡಬೇಕಾಗ್ತದೆ. ಭಾಳ ಮುಖ್ಯವಾಗಿ ಏನು ರಾಜ್ಯದ NDRF ಮಾನದಂಡ ಇದೆ, ಆ ಮಾನದಂಡ ಬರ ಪರಿಹಾರದ ಮಾನದಂಡ ಅವೈಜ್ಞಾನಿಕ, ನ್ಯಾಯಸಮ್ಮತ ಆಗಿಲ್ಲ. ಏನು ನೂತನವಾಗಿ ಆಗಿರ್ತಕ್ಕಂಥ ಲೋಕಸಭಾ ಸದಸ್ಯರು NDRF ಮಾನದಂಡವನ್ನು ಬದಲಾವಣೆ ಮಾಡಿ ರೈತನ ಸಂಪೂರ್ಣ ನಷ್ಟವನ್ನು ಭರಿಸುವಂಥ ಅಥವಾ ನಷ್ಟಕ್ಕೆ ರೈತನ ಸಾಲವನ್ನು ಮನ್ನಾ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು NDRF ಮಾನದಂಡದಲ್ಲಿ ಸೇರಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ರೈತರಿಗೆ ಅನುಕೂಲ ಆಗ್ತದೆ. ಇಲ್ಲದೆ ಇವತ್ತು ರೈತರಿಗೆ NDRF ಕೊಡ್ತಕ್ಕಂಥದ್ದು ಭಿಕ್ಷಾ ರೂಪದ ಪರಿಹಾರವಾಗಿ ಅದಕ್ಕೆ ಏನೇನೂ ಅನುಕೂಲ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೆಳೆಗಾರರಿಗೆ 25,000 ಕೋಟಿ ರೂಪಾಯಿ ವಹಿವಾಟು ನಡೆಸ್ತಕ್ಕಂಥ ಈ ಉದ್ದಿಮೆಯ ಬಗ್ಗೆ ರಾಜ್ಯ ಸರ್ಕಾರ ಯಾಕೆ ಆ್ಯಪ್ ಮಾಡಿದರೂ ಕೂಡ ಜಾರಿ ಮಾಡ್ತಾ ಇಲ್ಲ? ಯಾಕೆಂದರೆ ಎಲ್ಲದರ ಯೋಜನೆಗಳಿಗೂ ಕೂಡ ರೈತರಿಗೆ ಆನ್ಲೈನ್ ಮೂಲಕ ಹಣ ಪಾವತಿ ಮಾಡ್ತೀವಿ, ಆನ್ಲೈನ್ ಮೂಲಕ ಹಣ ತಗೊಳ್ಳಿ ಅಂತೆಲ್ಲ ಹೇಳಿ ಸರ್ಕಾರ ಎಲ್ಲ ಯೋಜನೆಗಳನ್ನ ಜಾರಿ ಮಾಡ್ತಾ ಇದೆ. ಕಬ್ಬು ಬೆಳೆಗಾರರ ಕಬ್ಬಿನ ತೂಕ, ಕಬ್ಬಿನ ಹಣ ಪಾವತಿ, ಕಬ್ಬಿನ ದ್ವಿಪಕ್ಷೀಯ ಒಪ್ಪಂದ ಪತ್ರ, ಸಕ್ಕರೆ ಇಳುವರಿಯನ್ನು ಮೊಬೈಲ್ ಸಂದೇಶದ ಮೂಲಕ ತಿಳಿಸುವಂಥ ಒಂದು ಆ್ಯಪನ್ನು ಸರ್ಕಾರ ಒಂದು ಆ್ಯಪನ್ನು ಮಾಡಿದರೂ ಕೂಡ ಅದನ್ನು ಜಾರಿ ಮಾಡಿಲ್ಲ. ಯಾಕೆಂದರೆ ಇವತ್ತು ಸಕ್ಕರೆ ಕಾರ್ಖಾನೆಗಳ ಒತ್ತಡಕ್ಕೆ ಮಣಿದು ಅದನ್ನು ನಿಲ್ಲಿಸಿದಾರಾ, ಅಥವಾ ಸಕ್ಕರೆ ಕಾರ್ಖಾನೆಗಳಿಂದ ಜಾರಿ ಮಾಡಲಿಕ್ಕೆ ಬಿಡ್ತಾ ಇಲ್ವಾ, ಅಥವಾ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಆಗಲ್ಲ ಅನ್ನುವಂಥ ಒಂದು ಅನುಮಾನದಿಂದ ಇವರು ಅವಕಾಶ ಕೊಡ್ತಾ ಇಲ್ವಾ ಅಂತಕ್ಕಂಥದ್ದು ನಮಗೆ ಅನುಮಾನ ಮೂಡಿಸ್ತಾ ಇದೆ. ತಕ್ಷಣವೇ ಈ ಒಂದು ಕಬ್ಬು ಉದ್ಯಮದ ವ್ಯವಹಾರ ಆನ್ಲೈನ್ ಮೂಲಕವೇ ಆಗುವಂಥ ತೀರ್ಮಾನವನ್ನು ಸರ್ಕಾರ ಮಾಡಿ ಜಾರಿ ಮಾಡಬೇಕು, ರೈತರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದಾರೆ. ಕೃಷಿ ಪಂಪ್ಸೆಟ್ಗಳಿಗೆ ಏನು ದುಪ್ಪಟ್ಟು ದಂಡದ ಪರಿಹಾರವನ್ನು ಮಾಡಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ರೈತರು ನೀವೇ TC ತಗೊಳ್ಳಿ 2 ಲಕ್ಷ ರೂಪಾಯಿ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬರಗಾಲದಿಂದ ರೈತರು ಸಂಕಷ್ಟ ಪಡ್ತಾ ಇದ್ದಾರೆ. ರಾಜ್ಯದ ಸುಮಾರು 3 ಲಕ್ಷ ರೈತರು ಬಾವಿ ತೋಡಿ ಬೆಳೆಯೆಲ್ಲ ಒಣಗಿಸ್ತಾ ಇದ್ದಾರೆ. ನೀವು ಕೃಷಿ ಪಂಪ್ಸೆಟ್ಗಳಿಗೆ TCಯನ್ನು ತಗೊಳ್ಳಿ ಅಂದರೆ ರೈತರಿಂದ ಸಾಧ್ಯ ಇಲ್ಲ. ಇಂಥ ಒಂದು ನಿಯಮಗಳನ್ನು ಜಾರಿಗೆ ತಂದು ರೈತರಿಗೆ ಆಘಾತ ಮಾಡ್ತಕ್ಕಂಥ ಸರ್ಕಾರ ತಕ್ಷಣವೇ ಈ ನಿರ್ಧಾರವನ್ನು ವಾಪಸ್ ಪಡಿಬೇಕು. ಅಕ್ರಮ ಸಕ್ರಮ ಯೋಜನೆ ಮೊದಲೇನಿತ್ತು ಅದೇ ರೀತಿ ರೈತರು ಮುಂದುವರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಸರ್ಕಾರವೇ TCಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದೆ. ಮತ್ತು ರಾಜ್ಯದ 36 ಲಕ್ಷ ಜನ ಹಾಲು ಹೈನುದ್ಯಮವನ್ನು ಮಾಡ್ತಾ ಇದ್ದಾರೆ. ಹಾಲನ್ನು ಕರೆದು ಜೀವನ ಮಾಡ್ತಾ ಇದ್ದಾರೆ. ಇವತ್ತು 86 ಲಕ್ಷ ಲೀಟರ್ ಹಾಲನ್ನು ದಿನನಿತ್ಯ ಹಾಕ್ತಾ ಇದ್ದಾರೆ. ಇಂಥ ರೈತರಿಗೆ ಕಳೆದ 8 ತಿಂಗಳಿಂದ ಸುಮಾರು 700 ಕೋಟಿ ರೂಪಾಯಿ ಹಾಲಿನ ಹಣವನ್ನು ಪ್ರೋತ್ಸಾಹ ಧನವನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ. ಬೇರೆ ಬೇರೆ ಯೋಜನೆಗಳಿಗೆ, ಪ್ರಚಾರದ ಯೋಜನೆಗಳಿಗೆ, ಪುಕ್ಸಟೆ ಯೋಜನೆಗಳಿಗೆಲ್ಲ ಹಣ ಬಿಡುಗಡೆ ಮಾಡ್ತಾರೆ. ರೈತರ ಪ್ರೋತ್ಸಾಹ ಧನ ಹಣವನ್ನು 700 ಕೋಟಿ ರೂಪಾಯಿ ಹಣವನ್ನು ಯಾಕೆ ಬಿಡುಗಡೆ ಮಾಡಿಲ್ಲ? ತಕ್ಷಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನೋಡಿ, ಜಿಲ್ಲೆಯಲ್ಲಿ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಹರಿಜನ ಗಿರಿಜನರು
ಹಿಂದುಳಿದ ರೈತರ ಒಂದು ಸವಲತ್ತುಗಳನ್ನು ಕೆಲವು ಅಧಿಕಾರಿಗಳು ಫೋರ್ಜರಿ ಸಹಿ ಮಾಡಿ ಲಕ್ಷಾಂತರ ರೂಪಾಯಿ 57 ಲಕ್ಷ ರೂಪಾಯಿಗಳ ಒಂದೇ ಗ್ರಾಮದಲ್ಲಿ ತಿಂದಿದ್ದಾರೆ ಅಂತೇಳಿ ನಿನ್ನೆ ನಾವು ಚಳುವಳಿ ಮಾಡೋದು. ಸಂಬಂಧಪಟ್ಟಂಥ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇನ್ನುಳಿದ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಲಿಕ್ಕೆ ವರದಿಯನ್ನು ಕಳಿಸಿದ್ದಾರೆ. 2 ದಿನಗಳ ಕಾಲಾವಕಾಶನ ಕೊಟ್ಟಿದ್ದೀವಿ. ಇದೆಲ್ಲ ನಮ್ಗೆ ಅನುಮಾನ ಬರ್ತಾ ಇದೆ. ರಾಜ್ಯದ ಉದ್ದಗಲಕ್ಕೂ ಈ ರೀತಿ ಕೋಟ್ಯಾಂತರ ರೂಪಾಯಿ ರೈತರ ಹಣವನ್ನು ತಿಂದಿರತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದರಿಂದ ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಹಣ ಎಲ್ಲೆಲ್ಲಿ ಎಷ್ಟು ಖರ್ಚಾಗಿದೆ, ಯಾರ್ಯಾರು ಬಳಕೆ ಮಾಡಿದರೆ, ಇದೆಲ್ಲವನ್ನು ತನಿಖೆ COD ತನಿಖೆಯನ್ನು ಮಾಡಿದ್ರೆ ನಿಜವಾಗ್ಲೂ ಕೂಡ ರೈತರ ಹಿತಾಸಕ್ತಿಯನ್ನು ಕಾಪಾಡ್ಬೋದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ.